ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಏಕಾದಶ ಸ್ಥಾನದಲ್ಲಿ ಗುರು ಇದ್ದಾನೆ, ಒಳ್ಳೆಯ ಫಲಗಳು ಉಂಟಾಗತ್ತೆ. ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆಗಳು ತೊಂದರೆಗಳಿದ್ರೂ ಕೂಡ ತಾವು ಹೆಚ್ಚಿನ ಒಂದು ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇರಲ್ಲ, ಯಾಕೆ ಗುರುವಿನ ಪೂರ್ಣಾನುಗ್ರಹ ತಮಗಿದೆ. ಆದರೆ ಇನ್ನೊಂದು ಏನು ಸಮಸ್ಯೆ ಆಗತ್ತೆ ಅಂದರೆ, ಆ ರಾಶಿಯಲ್ಲಿ ಕೇತು ಕೂಡ ಇದ್ದಾನೆ. ಕೇತು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಯೋಚನೆಗಳು ಹೆಚ್ಚಾಗುತ್ತೆ, ಟೆನ್ಷನ್ ಸ್ಟ್ರೆಸ್ಗಳು ಜಾಸ್ತಿ ಆಗುತ್ತೆ. ಆದರೆ ಗುರು ಅನುಗ್ರಹ ಇರೋದ್ರಿಂದ ನೀವೇನೇ ಪ್ರಯತ್ನ ಪಟ್ಟರು ಆಗುವಂಥ ಎಲ್ಲ ಶುಭಫಲಗಳು ಕಾಣಿಸುತ್ತೆ. ವಿವಾಹ ಆಗದೇ ಇರೋರಿಗೆ ವಿವಾಹ ಆಗತಕ್ಕಂಥದ್ದು, ಸಂತಾನ ಆಗದೇ ಇರೋರಿಗೆ ಅವರ ದೋಷ ಪರಿಹಾರ ಆಗ್ತಕ್ಕಂಥದ್ದು, ಜೊತೆಗೆ ಉದ್ಯೋಗದಲ್ಲಿ ಪ್ರಯತ್ನ ಪಡ್ತಾ ಇದ್ರೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥ ಯೋಗ, ಆನಂತರದಲ್ಲಿ ಹೊಸ ಕೆಲಸಕ್ಕೆ ಪ್ರಾರಂಭ ಮಾಡಬೇಕು ಅಂದ್ರೆ ಹೊಸ ಕೆಲಸ ಮಾಡೋದಕ್ಕೆ ಒಳ್ಳೆಯ ಯೋಗ ಫಲಗಳು ಉಂಟಾಗುತ್ತೆ. ಆನಂತರದಲ್ಲಿ ದಾಂಪತ್ಯ ಸುಖ, ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗುವಂಥ ಯೋಗಗಳಿದೆ. ಒಂದ್ ವೇಳೆ ನಿಮ್ಗೆ ಅಂತಹ ತೊಂದರೆಗಳಿದೆ ಅಂದ್ರೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ, ನಿಮಗೆ ಬಾಧಕಾಧಿಪತಿ, ಮಾರಕಾಧಿಪತಿ ಈ ತರ ದಶಾಭುಕ್ತಿಗಳಲ್ಲೂ ಕೂಡ ಭುಕ್ತಿನಾಥ ಚೆನ್ನಾಗಿಲ್ಲ ಅಂದ್ರೂ ಕೂಡ ನಿಮಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ಆದರೆ ಗೋಚರದಲ್ಲಿ ತುಂಬಾ ಚೆನ್ನಾಗಿದೆ ನಿಮ್ಮ ಒಂದು ಭವಿಷ್ಯ ಅಂತ ಹೇಳ್ಬಹುದು. ಹೀಗಾಗಿ ಸಿಂಹರಾಶಿಯವರು ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ, ಹಠ ಜಾಸ್ತಿ ಇರುತ್ತೆ. ಅದರಿಂದ ಯಾರಿಗೂ ತೊಂದರೆ ಆಗಲ್ಲ. ಸ್ವಲ್ಪ ಅವರು ನೇರವಾಗಿ ನಿಖರವಾಗಿ ಮಾತಾಡ್ತಾರೆ ಬಿಟ್ರೆ ಬೇರೆ ತೊಂದರೆ ಏನು ಸಿಂಹರಾಶಿಯವರಿಂದ ಯಾರಿಗೂ ಆಗೋದಿಲ್ಲ. ಸಿಂಹರಾಶಿಯವರು ಕೂಡ ಯಾರಿಗೂ ತೊಂದರೆ ಕೊಡ್ತಕ್ಕಂಥ ವ್ಯಕ್ತಿಗಳಲ್ಲ. ತುಂಬಾ ಒಳ್ಳೆಯ ಒಂದು ರಾಶಿಯ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಸಿಂಹರಾಶಿಯವರು. ಸಿಂಹರಾಶಿಯ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯನು ಪ್ರಕಾಶ ಗ್ರಹ, ಮತ್ತೆ ಒಳ್ಳೆಯ ಒಂದು ನೇಮ್ ಅಂಡ್ ಫೇಮ್ ಇರ್ತಕ್ಕಂಥ ವ್ಯಕ್ತಿಗಳು, ಸಮಾಜದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು, ಗಣ್ಯ ವ್ಯಕ್ತಿಗಳು ಆಗಿರ್ತೀರಾ. ಮತ್ತೆ ರಾಜಕೀಯದಲ್ಲಿದ್ದರೆ ರಾಜಕೀಯದಲ್ಲಿ ಒಳ್ಳೆ ಹೆಸರು ಮಾಡುವಂತ ಒಂದು ಕರಕುಶಲತೆ, ಆ ಒಂದು ಚಾಕಚಕ್ಯತೆ, ಆ ಒಂದು ಮಾನಸಿಕ ದಾರ್ಢ್ಯತೆ ಮತ್ತು ವ್ಯವಹಾರಿಕ ಚಿಂತನೆ, ಒಳ್ಳೆಯ ಒಂದು ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆ ಇವೆಲ್ಲ ಇರತಕ್ಕಂಥ ಒಂದು ರಾಶಿಯವರು ಈ ಸಿಂಹರಾಶಿಯವರು. ಮತ್ತೆ ನೇರವಾದ ನಡೆ, ನೇರವಾದ ನುಡಿ, ನೇರವಾದ ಯೋಚನೆ ಇರತಕ್ಕಂಥ ವ್ಯಕ್ತಿಗಳು. ಯಾವುದೇ ರೀತಿಯಲ್ಲೂ ಕೂಡ ಇವರು ಯಾರಿಗೂ ಎಂದು ತೊಂದರೆ ಕೊಡ್ತಕ್ಕಂಥ ವ್ಯಕ್ತಿಗಳಲ್ಲ. ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ಧೆ ಇವೆಲ್ಲವನ್ನು ಇಟ್ಟುಕೊಂಡು ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ಈ ಸಿಂಹರಾಶಿಯವರು. ಹಾಗಾಗಿ ಸಿಂಹರಾಶಿಯವರು ಪ್ರಕಾಶ ಗ್ರಹ ಅಂತ ಹೇಳ್ತೀನಿ. ಹಾಗಂತ ಸಮಾಜದಲ್ಲಿ ಇವರು ಒಳ್ಳೆಯ ಹೆಸರು ಮಾಡಿದ್ರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೆಸರು ಮಾಡೋದು ಬೇರೆ, ಹೆಸರು ಮಾಡೋದಕ್ಕೆ ಹೋರಾಟ ಇಲ್ಲ, ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂಥ ಹೋರಾಟ ಇದೆ ಜೀವನದಲ್ಲಿ ಇವರಿಗೆ. ಒಳ್ಳೆ ಕೆಲಸ ಮಾಡಬೇಕು, 4 ಜನಕ್ಕೆ ಚೆನ್ನಾಗಿಡಬೇಕು, 4 ಜನಕ್ಕೆ ನಾನು ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಜೀವನದಲ್ಲಿ ಏನೋ ಒಂದು ಪುಣ್ಯ ಬರುತ್ತೆ, ನನಗೆ ಏನೋ ಒಳ್ಳೇದಾಗತ್ತೆ, ಮತ್ತು ನಾನು ಒಳ್ಳೆಯದನ್ನು ಮಾಡಬೇಕು, ಭಗವಂತ ನಮ್ಗೆ ಒಳ್ಳೆಯದನ್ನು ಮಾಡಿದ್ದಾನೆ, ನಾವು ಒಳ್ಳೇದು ಮಾಡಬೇಕು ಎನ್ನುವಂಥ ಚಿಂತನೆಯನ್ನು ಇಟ್ಟುಕೊಂಡು ಸಮಾಜ ಸೇವೆಯನ್ನ, ಸಂಘ ಸಂಸ್ಥೆ, ರಾಜಕೀಯ ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಸೇವೆಯನ್ನು ಮಾಡೋಕ್ಕೆ ತಾವು ಇಷ್ಟ ಇರತಕ್ಕಂಥವ್ರು, ಅಂತ ಇಚ್ಛಿಸ್ತಕ್ಕಂಥ ವ್ಯಕ್ತಿಗಳು ತಾವಾಗಿದ್ದೀರಿ. ಅದು ರಾಜಕೀಯದಲ್ಲಿ ಇರ್ಬೋದು, ಸಂಘ ಸಂಸ್ಥೆ ಸೊಸೈಟಿಗಳಲ್ಲಿ ಯಾವುದ್ರಲ್ಲಾದ್ರೂ ಇರಬಹುದು. ಆ ಒಂದು ಮನಸ್ಥಿತಿ ತಮಗಿರ್ತಕ್ಕಂಥ ವ್ಯಕ್ತಿಗಳು ತಾವು. ಹಾಗಾಗಿ ತಮ್ಮನ್ನ ತುಂಬಾ ಜನ ಆಶ್ರಯಿಸ್ತಾರೆ. ತಾವು ಒಂದು ದೊಡ್ಡ ಆಲದ ಮರ ಇದ್ದಂಗೆ, ತುಂಬಾ ಜನಕ್ಕೆ ನೆರಳು ಕೊಡ್ತೀರಾ, ತುಂಬಾ ಜನಕ್ಕೆ ಅನ್ನಹಾರವನ್ನು ಕೊಡ್ತೀರಾ, ತುಂಬಾ ಜನಕ್ಕೆ ನಿಮ್ಮಿಂದ ಅನುಕೂಲ ಆಗಿದೆ, ನೀವು ಎಷ್ಟೋ ಜನಕ್ಕೆ ಅನುಕೂಲ ಮಾಡಿದ್ದೀರಾ. ಹಾಗಾಗಿ ಅದರಿಂದ ನಿಮಗೆ ಒಳ್ಳೆಯ ಒಂದು ಫಲ ಬಂದಿದೆ. ದೇವರು ಕೂಡ ಅದನ್ನು ಮೆಚ್ಚಿಕೊಂಡು ನಿಮ್ಗೆ ಒಳ್ಳೆಯದನ್ನು ಮಾಡ್ತಾನೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಅದರ ಜೊತೆಗೆ ಕೇತು ಅಲ್ಲಿರೋದ್ರಿಂದ ಒತ್ತಡ ಕೊಡ್ತಾನೆ, ಮಾನಸಿಕ ಒತ್ತಡ ಕೊಡ್ತಾನೆ. ಅಪ್ಪಿತಪ್ಪಿ ಒಂದು ಮಾತು ಹೆಚ್ಚು ಕಮ್ಮಿ ಅದರ ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ಇದೆಲ್ಲವೂ ಕೂಡ ನಿಮಗೆ ಇರುತ್ತೆ. ಆ ನಂತರದಲ್ಲಿ ನಿಮಗೆ ಕುಜನ ಬಲ ಕೂಡ ಇರುತ್ತೆ. ಕುಜನ ಸಪ್ತಮದಲ್ಲಿ ಇದ್ದಾನೆ, ಅವನು ರಾಹು ಜೊತೆಗಿದ್ದಾನೆ. ಹಾಗಾಗಿ ಸ್ವಲ್ಪ ಕಾಂಪ್ಲಿಕೇಶನ್ ಜಾಸ್ತಿ, ಸ್ವಲ್ಪ ಹೋರಾಟ ಮನೋಭಾವನ ಜಾಸ್ತಿ. ಪ್ರತಿಯೊಂದನ್ನು ಕೂಡ ನೀವು ಕಷ್ಟಪಡಬೇಕು, ಪ್ರಯತ್ನ ಪಡಬೇಕು, ಎಫರ್ಟ್ ಹಾಕಬೇಕು. ಮತ್ತೆ ಜೀವನದಲ್ಲಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ನೀವು ನೋಡಿರ್ತಕ್ಕಂಥವ್ರು, ಏರುಪೇರುಗಳನ್ನು ನೋಡಿ ಬಂದಿರತಕ್ಕಂಥವ್ರು. ಲಾಭ ನಷ್ಟವನ್ನು ನೋಡಿದ್ದೀರಾ, ಏರ್ಪೇರನ್ನು ನೋಡಿದಿರಾ, ಕಷ್ಟ ನೋಡಿದಿರಾ, ದುಃಖ ನೋಡಿದಿರಾ, ಆಮೇಲೆ ಸುಖವನ್ನು ಅನುಭವಿಸಿದಿರಾ. ಎಲ್ಲ ರೀತಿಯ ಅನುಭವ ಜ್ಞಾನ ಇರತಕ್ಕಂಥ ವ್ಯಕ್ತಿಗಳು ನಿಮ್ಮ ಸಿಂಹರಾಶಿಯವರು. ಮತ್ತೆ ಧೈರ್ಯ, ಸಾಹಸ, ಶಕ್ತಿ, ಪರಾಕ್ರಮಕ್ಕೆ ಆ ಒಂದು ರಾಶಿ ಅಷ್ಟು ಪ್ರಬಲವಾದ ರಾಶಿ ಅಂತ ಹೇಳ್ತೀವಿ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ರಾಶಿ. ನೀವೇನೇ ಹೋಗಿ ನಿಂತರೂ ಕೂಡ ಆ ಕೆಲಸವನ್ನು ಅರ್ಧದಲ್ಲಿ ಬಿಡುವಂಥ ಪ್ರಶ್ನೆಯೇ ಇಲ್ಲ. ಆ ಕೆಲಸವನ್ನು ಪೂರ್ತಿ ಮಾಡಿ ಬಿಡ್ತಕ್ಕಂಥವ್ರು. ಯಾವುದೇ ಕೆಲಸ ಅರ್ಧಕ್ಕೆ ಬಿಡಲ್ಲ, ಯಾವುದೇ ಅವ್ರನ್ನ ಅರ್ಧದಲ್ಲಿ ಮಾಡಲ್ಲ. ಪ್ರತಿಯೊಂದನ್ನು ಪರಿಪೂರ್ಣವಾಗಿ ಮಾಡಿ ಚಿಂತನೆ ಮಾಡಿ 4 ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಏನು ಬೇಕಾದ್ರೂ ಕೈಯಿಂದ 10 ರೂಪಾಯಿ ಹೋದ್ರೂ ಪರವಾಗಿಲ್ಲ, ನಾನು ಒಳ್ಳೇದು ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ತಾವು. ಇನ್ನು ಸರ್ಕಾರಿ ಹುದ್ದೆಯಲ್ಲಿದ್ದರೆ ಸರ್ಕಾರಿ ಹುದ್ದೆಯಲ್ಲಿದ್ದರೆ ನೀವು ಪ್ರಮೋಷನ್ ಸಿಗುವಂಥ ಯೋಗ ಇದೆ, ಅಲ್ಲೂ ಕೂಡ ಸಮಾಜ ಸೇವೆ ಮಾಡುವಂಥ ಯೋಗ ಇದೆ. ಇನ್ನು ಪ್ರೈವೇಟ್ ಅಲ್ಲಿ ಇದ್ರಲ್ಲೂ ಪ್ರಮೋಷನ್ ಸಿಗುವಂಥ ಯೋಗ, ಕೆಲಸ ಬದಲಾವಣೆ, ಮನೆ ಬದಲಾವಣೆ ಮಾಡುವಂಥ ಯೋಗ, ಮನೆ ಕಟ್ಟುವಂಥ ಯೋಗ, ಸೈಟು, ಮನೆ, ಕಾರು, ಫ್ಲಾಟು, ಕೃಷಿ ಜಮೀನು ತೆಗೆದುಕೊಳ್ಳುವಂಥ ಯೋಗ, ಹೊಸ ಕೆಲಸವನ್ನು ಪ್ರಾರಂಭ ಮಾಡುವಂಥ ಯೋಗ, ಹೀಗೆ ನಿಮ್ಗೆ ಎಲ್ಲ ರೀತಿಯ ಶುಭಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಅದರ ಜೊತೆಗೆ ಇನ್ನು ನಾವು ಚಿಂತನೆ ಮಾಡುವಾಗ ನಿಮಗೆ ಗುರು ಕೂಡ ಏಕಾದಶ ಸ್ಥಾನದಲ್ಲಿ ಇರೋದ್ರಿಂದ ಗುರುವಿನ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿ ಗುರುವಿನ ಪೂರ್ಣ ಫಲ ಬಲ ಎರಡೂ ನಿಮಗೆ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಅನಿಸುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ. ಈಗಲೂ ನಿಮಗೆ ಬೇಕಷ್ಟು ದುಡ್ಡು ಕಾಸು ಇದ್ದೆ ಅಂತ ನಾವು ಹೇಳಲ್ಲ. ಆದರೂ ಕೂಡ ಜೀವನಕ್ಕೆ ಊಟ ತಿಂಡಿ ಬಟ್ಟೆಗೆ ಕೊರತೆ ಆಗಲ್ಲ. ಮಕ್ಕಳು ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ. ಆ ಮಕ್ಕಳು ಒಳ್ಳೆ ರೀತಿಯಲ್ಲಿ ಓದ್ತಾರೆ. ನಿಮ್ಮ ಪೂರ್ವ ಪುಣ್ಯ ಚೆನ್ನಾಗಿದೆ. ಜೊತೆಗೆ ಹೊಸ ಕೆಲಸ ಪ್ರಾರಂಭ ಮಾಡೋದು, ಆಸ್ತಿಯನ್ನು ಖರೀದಿ ಮಾಡಬಹುದು. ದಾಂಪತ್ಯದ ಸಣ್ಣ ಪುಟ್ಟ ಅರಗಳೇ ಕಿರಿಕಿರಿ ಇದ್ದರೆ ಅದನ್ನು ಸರಿ ಕೂತ್ಕೊಂಡು ಮಾತಾಡಿ ಸರಿ ಹೋಗುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯ ಬೇಡ, ಕೂತ್ಕೊಂಡು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಇಬ್ಬರು ದೊಡ್ಡವರನ್ನ ಇಟ್ಟುಕೊಂಡು ಹಿತಚಿಂತಕರನ್ನ
ವಿಚಾರಕರನ್ನ ಇಟ್ಟುಕೊಂಡು, ಪ್ರಾಜ್ಞರು ಇಟ್ಟುಕೊಂಡು, ಅನುಭವಿ ಇರೋರು ಇಟ್ಟುಕೊಂಡು ಮಾತಾಡಿ ನಿಮ್ಮ ದಾಂಪತ್ಯ ಸಮಸ್ಯೆ ಪರಿಹಾರ ಆಗುತ್ತೆ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ತೊಂದರೆ ಸಣ್ಣ ಪುಟ್ಟ ಇರುತ್ತೆ, ಅದನ್ನು ಕುಳಿತು ಮಾತಾಡಿ. ಲಾಭ ನಷ್ಟ ಇದ್ದೇ ಇರುತ್ತೆ, ತೊಂದರೆ ಇದ್ದರೆ ಕೂತ್ಕೊಂಡು ಮಾತಾಡಿದ್ದು ಕೂಡ ಸರಿ ಹೋಗುತ್ತೆ. ಆ ನಂತರದಲ್ಲಿ ಲಾಭ ನಷ್ಟ ನಾವು ಚಿಂತನೆ ಮಾಡಿದ್ರೆ ಬರೋದು ಎಷ್ಟಿದೆ ಅಷ್ಟೇ ಹೋಗುತ್ತೆ, ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಖರ್ಚು ಜಾಸ್ತಿ ಇದೆ. ಆದರೂ ಕೂಡ ಜೀವನದಲ್ಲಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಒಂದು ವೇಳೆ ಈಗ ಇಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೇದಾಗುತ್ತೆ, ಇನ್ನು ಸಂಘ ಸಂಸ್ಥೆ ನಡೆಸೋರಿಗೆ ಒಳ್ಳೆಯ ಶುಭಫಲಗಳಿದೆ, ಇನ್ನು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳಿದೆ. ಇನ್ನು ಆಸ್ತಿ ವಿಚಾರದಲ್ಲಿ ಕೋರ್ಟು ಕಚೇರಿ ಪಿತ್ರಾಯಿತ ಆಸ್ತಿ ಇದ್ರೆ ಕೋರ್ಟು ಕಚೇರಿ ವ್ಯಾಜ್ಯ ಬರುವಂತಹದ್ದಾಗಲಿ ಬಂದದ್ದಾಗಲಿ ಇದ್ರೆ ಅದನ್ನು ಮುಂದುವರಿಸಿಕೊಂಡು ಹೋಗತಕ್ಕಂತಹದ್ದು. ಈಗ ಸದ್ಯದ ಬಗೆಹರಿಯೋದು ಸ್ವಲ್ಪ ಕಷ್ಟ ಆಗ್ತದೆ ಕೋರ್ಟು ಕಚೇರಿಯಲ್ಲಿ, ಆದರೆ ಶತ್ರುಧ್ವಂಸ ಆದರೂ ಕೂಡ ನೀವು ಗೆದ್ದರೂ ಕೂಡ ನಿಮ್ಮನ್ನು ಬಿಡೋದಿಲ್ಲ, ನಿಮಗೆ ಮತ್ತೆ ತೊಂದರೆ ಆಗುವತಕ್ಕಂಥದ್ದು, ಮತ್ತೆ ಅದು ಅಪೀಲಿಗೆ ಹೋಗ್ತಕ್ಕಂಥದ್ದು, ಮತ್ತೆ ಅದ್ರ ಮೇಲೆ ಮತ್ತೆ ನಿಮಗೆ ಕಾನೂನು ತೊಂದರೆ ಬರ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗಾಗಿ ಅಲ್ಲೂ ಕೂಡ ಆಸ್ತಿ ವಿಚಾರದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಆ ನಂತರದಲ್ಲಿ ನಿಮಗೆ ಇನ್ನು ಕೆಲವೊಂದಷ್ಟು ಔಷಧಿ ಮಾರಾಟ ಮಾಡ್ತೀವಿ, ಕ್ರಿಯಾ ವಿಕ್ರಯ ಮಾಡತಕ್ಕಂಥವ್ರು ಒಂದು ವೈದ್ಯಕೀಯಕ್ಕೆ ಸಂಬಂಧಪಟ್ಟಂಥವರಿಗೆ ಅನುಕೂಲ ಇದೆ, ರಾಜಕೀಯ ವ್ಯಕ್ತಿಗಳಿಗೆ ಅನುಕೂಲ ಇದೆ, ರಿಯಲ್ ಎಸ್ಟೇಟ್ ಮಾಡೋರಿಗೆ ಸ್ವಲ್ಪ ಕಾನೂನು ತೊಂದರೆ ಇದೆ. ಇನ್ನು ಹಾಲು, ತರಕಾರಿ, ಔಷಧೋಪಚಾರ ಇವರಿಗೆಲ್ಲ ಒಳ್ಳೆಯದು. ಪೆಟ್ರೋಲ್ ಬಂಕ್ ಇಟ್ಕೊಂಡಂಥ ವ್ಯಕ್ತಿಗಳಿಗೆ ಅನುಕೂಲ ಇದೆ. ಇನ್ನು ಹೊರದೇಶ ಪ್ರಯಾಣ ಮಾಡುವವರಿಗೆ ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಹೋಗಲಿ, ಅಧ್ಯಯನಕ್ಕೆ ಹೋಗಲಿ, ಅಥವಾ ಅವರು ಪ್ರವಾಸಕ್ಕೆ ಹೋಗಲಿ ಅವರಿಗೆ ಒಳ್ಳೆಯ ಫಲಗಳು ದೊರಕುತ್ತೆ. ಇನ್ನು ಈ ಒಂದು ಮೀಡಿಯಾದಲ್ಲಿ ಇರ್ತಕ್ಕಂಥವ್ರು, ಕಥೆ ಸಾಹಿತ್ಯವನ್ನು ಬರೆತಕ್ಕಂಥವ್ರು, ಚಲನಚಿತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು, ಕಲಾವಿದರು, ಇವರಿಗೆಲ್ಲ ಒಳ್ಳೆಯ ಫಲಗಳು ಉಂಟಾಗುತ್ತೆ. ಆದರೆ ಯಾರಿಗೂ ಕೂಡ ಸ್ಯೂರಿಟಿ ಗ್ಯಾರಂಟಿ ಹಾಕಕ್ಕೆ ಹೋಗಬಾರ್ದು, ಹೋದರೆ ಸ್ವಲ್ಪ ನಷ್ಟ ಅನುಭವಿಸೋದು ಇವಾಗ ಕೂಡ ಇರುತ್ತೆ, ಅಲ್ಲಿ ಜಾಗ್ರತೆ ವಹಿಸಬೇಕು. ಸಾಮಾನ್ಯವಾಗಿ ಈ ಒಂದು ಸಿಂಹರಾಶಿಯವರಿಗೆ ಉತ್ತಮ ಫಲ ಅಂತ ನಾವು ಹೇಳಬೇಕು. ಅತ್ಯುತ್ತಮ ಫಲ ಇದೆ, ಏನು ಅಂದ್ಕೊಂಡಿದ್ದೆಲ್ಲ ಮಾಡುವಂಥದ್ದು, ಸಾಧಿಸುವಂಥ ಯೋಗ ಇದೆ. ಒಂದು ವೇಳೆ ತೊಂದರೆ ಇದ್ರೆ ನಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಅದರಲ್ಲಿ ಸಮಸ್ಯೆ ಇದ್ದರೆ ಇರಬಹುದು. ಹಾಗಾಗಿ ಅದಕ್ಕೆ ಕಷ್ಟದಲ್ಲಿದ್ದವ್ರಿಗೆ ಯಾರಿಗಾದರೂ ಇದ್ದರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಹತ್ತಿರ ಇರ್ತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಸೋಮವಾರ ದಿವಸ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ ನಿಮ್ಮ ಕಷ್ಟ ನಷ್ಟ ಅದಕ್ಕೆಲ್ಲ ಪರಿಹಾರ ಆಗಿ ಸುಖ ಶಾಂತಿ ನೆಮ್ಮದಿ ದೊರಕುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.